ಬೆಂಗಳೂರಿನ ಹಲವು ಕಡೆಗಳಲ್ಲಿ ಗಾಳಿ ಸಹಿತ ಮಳೆಯಾಗಿದೆ. ಕೆಲವು ಕಡೆಗಳಲ್ಲಿ ಮರ ಬಿದ್ದು ಪರಿಸ್ಥಿತಿ ಹೇಗಿತ್ತು ಅನ್ನೋದಕ್ಕೆ ಕೆಲವೊಂದಷ್ಟು ದೃಶ್ಯಗಳು ಸೆರೆಸಿಕ್ಕಿವೆ. ಮಲ್ಲೇಶ್ವರಂನ ಕಾವೇರಿ ಜಂಕ್ಷನ್ ಬಳಿ ಮರ ಬಿದ್ದಿದೆ. ಅತ್ತ ಎಲಚಿನಹಳ್ಳಿ ಬಳಿ ಕೂಡ 3 ಮರಗಳು ದರಶಾಹಿಯಾಗಿದೆ. 4 ಕಾರುಗಳು ಜಖಮಾಗಿದೆ. ನಾಗವಾರ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ರಸ್ತೆಗಳು ಜಲಾವೃತವಾಗಿ ಟ್ರಾಫಿಕ್ ಸಮಸ್ಯೆ ಉಂಟಾಯಿತು. ಮಳೆ ನಡುವೆ ಬೆಂಗಳೂರಲ್ಲಿ ಭಾರಿ ಅನಾಹುತ ಒಂದು ತಪ್ಪಿದೆ. ಮಳೆ ಬೀಳ್ತಾ ಇದ್ದಂತಹ ಸಂದರ್ಭದಲ್ಲೇ ಬಹಳ ಬೃಹತ್ ಗಾತ್ರದ ಮರವೊಂದು ಬುಡ ಸಮೇತವಾಗಿ ಈಗ ಮನೆಯ ಪಕ್ಕದ ಮನೆಯ ಮೇಲೆ ಒರಗಿ ನಿಂತಿರುವಂಥದ್ದು ಗಮನಿಸ್ತಾ ಇದ್ದೀರಿ. ಬಹಳ ದೊಡ್ಡ ಗಾತ್ರದ ಮರ ಮುಂಭಾಗದಲ್ಲಿ ಇದ್ದಂತಹ ಮನೆಯ ಮೇಲೆ ಒರಗಿ ನಿಂತಿದೆ. ಬುಡ ಸಮೇತ ಎದ್ದಿರುವಂತಹ ಕಾರಣಕ್ಕಾಗಿ ಪಕ್ಕದಲ್ಲಿದ್ದಂತಹ ಮನೆಯ ಮೇಲೆ ಬಿದ್ದಿರುವಂಥದ್ದು ಗಮನಿಸ್ತಾ ಇದ್ರಿ ವಿಜುವಲ್ಸ್ಗಳನ್ನು. ಪಕ್ಕದಲ್ಲಿದ್ದಂತಹ ಬೆಸ್ಕಾಂ ಕಂಬ ಏನಿತ್ತು ಅವೆಲ್ಲವನ್ನ ಕೂಡ ಕಂಪ್ಲೀಟಾಗಿ ಅದರ ಮೇಲೂ ಬಿದ್ದು, ಅದಾದ ಬಳಿಕ ಅದರ ಹಿಂಭಾಗದಲ್ಲಿದ್ದಂತಹ ಮನೆಯ ಮೇಲೂ ಕೂಡ ಬಿದ್ದಿದೆ. ಇಲ್ಲಿ ಒಂದಷ್ಟು ಕಾಮಗಾರಿಗಳು ನಡೀತಾ ಇತ್ತು. ಅಂದರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ಒಂದಷ್ಟು ಅಂಡರ್ಗ್ರೌಂಡ್ ಕೇಬಲ್ ಮಾಡುವಂಥ ಕಾಮಗಾರಿಗಳು ನಡೀತಾ ಇತ್ತು. ಅದೇ ಜಾಗದಲ್ಲಿ ಪರಿಣಾಮವಾಗಿ ಕಂಪ್ಲೀಟಾಗಿ ಬುಡ ಸಮೇತವಾಗಿ ಮರ ಎದ್ದಿರುವಂಥದ್ದು. ಆ ಮರದ ಬುಡ ಏನಿತ್ತಲ್ಲ ಆ ಬಳಿ ಇದ್ದಂತಹ ಮನೆಯ ಕಾಂಪೌಂಡು ಅವು ಕೂಡ ಈಗ ಕಂಪ್ಲೀಟಾಗಿ ಆ ಭಾಗದಲ್ಲೂ ಕೂಡ ಒಂದಷ್ಟು ಡ್ಯಾಮೇಜ್ಗಳು ಆಗಿರುವಂಥದ್ದು ಗಮನಿಸ್ತಾ ಇದ್ದೀರಿ. ಬಹಳ ಗಾಳಿ, ಜೋರು ಪ್ರಮಾಣದ ಗಾಳಿ ಬೀಸ್ತು, ಪರಿಣಾಮವಾಗಿ ಈ ರೀತಿಯಾದಂತಹ ಅವಘಡ ಸಂಭವಿಸಿರುವಂಥದ್ದು. ಅದೃಷ್ಟವಶಾತ್ ಮನೆ ಇದ್ದಂಥ ಕಾರಣಕ್ಕಾಗಿ ಬೇರೆ ಕಡೆಗೆ ಮರ ವಾಲಿಲ್ಲ, ಜೊತೆಗೆ ಮರ ಕಂಪ್ಲೀಟಾಗಿ ನೆಲಕ್ಕುರುಳಿಲ್ಲ. ಒಂದೊಮ್ಮೆ ಆ ಮನೆ ಇರಲಿಲ್ಲ ಅಂತ ಹೇಳಿದಿದ್ರೆ ಬೇರೆ ಅನಾಹುತಗಳು ಕೂಡ ಆಗುವಂತಹ ಸಾಧ್ಯತೆ ಬಹಳ ದಟ್ಟವಾಗಿತ್ತು. ಸದ್ಯ ಇನ್ನೂ ಕೂಡ ಯಾರೂ ಸ್ಥಳಕ್ಕೆ ಬಂದಿಲ್ಲ, ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಸಂಪೂರ್ಣ ಮನೆಯ ಮೇಲೆ ಕಂಪ್ಲೀಟಾಗಿ ಹೊರಗಿ ನಿಂತಿರುವಂತಹ ಮರದ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ರಿ. ಬೃಹತ್ ಗಾತ್ರದ ಮರ, ಯಾವುದೋ ಚಿಕ್ಕ ಪುಟ್ಟ ರೆಂಬೆ ಕೊಂಬೆಗಳಲ್ಲ, ಕಂಪ್ಲೀಟಾಗಿ ಮರದ ಬುಡ ಏನಿತ್ತು ಅದರ ಸಮೇತವಾಗಿ ಈಗ ಮನೆಯ ಗೋಡೆ ಏನಿದೆ ಸಂಪೂರ್ಣ ಮನೆಯನ್ನೇ ಹೊರಗೆ ನಿಂತಿರುವಂಥದ್ದು. ಬಟ್ ಯಾರೂ ಇಲ್ಲದೇ ಇದ್ದಂಥ ಕಾರಣಕ್ಕಾಗಿ ಒಂದಷ್ಟು ಅನಾಹುತಗಳು ಈ ಭಾಗದಲ್ಲಿ ತಪ್ಪಿದೆ.